ಸ್ನೇಹಿತರೆ ನಮಸ್ತೆ. TV12ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. 28 ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಈಗಾಗಲೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೂರು ಪಕ್ಷಗಳು JDS, BJP ಮತ್ತು ಕಾಂಗ್ರೆಸ್ ಮೂರು ಪಕ್ಷಗಳು ಕೂಡ ಸನ್ನದ್ಧರಾಗಿ ಚುನಾವಣೆಯ ರಣಕಣಕ್ಕೆ ಈಗಾಗಲೇ ರೆಡಿ ಆಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಾಸನ ಮತ್ತು JDSಗೆ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ, ಈ ಎರಡೂ ಲೋಕಸಭಾ ಕ್ಷೇತ್ರಕ್ಕೆ JDS, ಕಾಂಗ್ರೆಸ್ ಮತ್ತು BJPಗೆ ಬಹಳ ಪ್ರತಿಷ್ಠೆಯ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಹಳೆ ಮೈಸೂರು ಭಾಗ ಆಗಿರ್ಬೋದು ಅಥವಾ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಅಂತೂ JDSಗೆ ಬಹಳ ಪ್ರತಿಷ್ಠಿತ ಕ್ಷೇತ್ರವಾಗಿ ಹೊರಹೊಮ್ಮಿರುವಂಥದ್ದು. ಯಾಕಂದರೆ ಶತಾಯಗತಾಯ ಒಕ್ಕಲಿಗರ ಮತ ಇರುವಂಥ ಹೆಚ್ಚಾಗಿರುವಂಥ ಈ ಎರಡು ಕ್ಷೇತ್ರ ಅಂದರೆ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಹೇಗಾದರೂ ಮಾಡಿ ನಮ್ಮ ತೆಕ್ಕಿಗೆ ತೆಗೆದುಕೊಳ್ಬೇಕು ಎನ್ನುವಂಥ ಹುಮ್ಮಸ್ಸಿನಲ್ಲಿ ಮತ್ತು ಚಾಣಾಕ್ಷತನದಲ್ಲಿ ಕುಮಾರಸ್ವಾಮಿ ಅವರು ಈಗ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ದೇಶದಲ್ಲಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ದೇಶಕ್ಕೆ ಚಾಣಕ್ಯ ಯಾರಪ್ಪ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಅಮಿತ್ ಶಾ ಅವರು. ಹಾಗೆಯೇ ಈಗ ಕರ್ನಾಟಕದ ಚಾಣಕ್ಯ ಯಾರಪ್ಪ ಅಂದರೆ ಅದು ಕುಮಾರಸ್ವಾಮಿಯವರ ಎನ್ನುವಂತಹ ಗುಮಾನಿಯ ಅನುಮಾನಗಳು, ಆ ರೀತಿ ಅವರ ನಡೆ ಈಗ ಸಾಗ್ತಾ ಇರುವಂಥದ್ದು. ಯಾಕಂದರೆ JDS ಪಕ್ಷ ಇನ್ನೇನು ಕಾಂಗ್ರೆಸ್ ಗೆದ್ದ ನಂತರ JDS ನಿರ್ನಾಮವಾಯಿತು, ಪ್ರಾದೇಶಿಕ ಪಕ್ಷ ಇನ್ನಷ್ಟೇ ಮುಳುಗಿ ಹೋಯಿತು ಎನ್ನುವಂಥ ಸಂದರ್ಭ, ಸ್ಥಿತಿ ನಿರ್ಮಾಣ ಎಲ್ಲವೂ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದ ಚಾಣಕ್ಯನಂತೆ ಕುಮಾರಸ್ವಾಮಿಯವರು ಮಾಡಿದಂಥ ಆ ಒಂದು ಸ್ಟ್ರಾಟಜಿ ಇದೆಯಲ್ಲ, ಅದ್ಭುತವಾದಂಥ ಆ ಒಂದು ಲೆಕ್ಕಾಚಾರ ಸ್ಟ್ರಾಟಜಿ, ಅದೇ BJP ಜೊತೆ JDS ಮಾಡಿಕೊಂಡಿರುವಂಥ ಒಂದು ಮೈತ್ರಿ. ಸೊ ಈಗ ಈ ಒಂದು ಮೈತ್ರಿಯಿಂದಾಗಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಾಸನ ಮತ್ತು ಮಂಡ್ಯ ಕ್ಷೇತ್ರ ಬಹುಶಃ JDSಗೆ BJP ಅವರು ಬಿಟ್ಕೊಟ್ರು ಬಹುಶಃ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಕುಮಾರಸ್ವಾಮಿಯವರು ಬಹಳ ಮಗನಿಗೋಸ್ಕರ ಇಡೀ ರಾಜಕೀಯ ಬದುಕನ್ನು ಪಣವಾಗಿಟ್ಟರು. ಕಳೆದ ಬಾರಿ 2019 ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಅಷ್ಟೂ ರಾಜಕೀಯ ಅನುಭವ ಕೇವಲ ಕುಮಾರಸ್ವಾಮಿಯವರಲ್ಲ, ದೊಡ್ಡೇಗೌಡರು ಇದ್ದಾರಲ್ಲ, ದೇವೇಗೌಡರು ಅವರ ರಾಜಕೀಯ ಅನುಭವವನ್ನು ಕೂಡ ಪಣಕ್ಕಿಟ್ಟರು ಕೂಡ ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವಂಥ ಆ ಒಂದು ನೋವು, ಸಿಟ್ಟು, ಸಿಗುಡು ಎಲ್ಲವೂ ಕೂಡ ಇಲ್ಲಿ ಇಬ್ಬರಿಗೂ ಕೂಡ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಸೇಡು ಇಲ್ಲಿ ಈಗ ತೀರಿಸ್ಕೊಳ್ತಾರಾ? ಯಾಕಂದರೆ ಸುಮಲತಾ ಅವರ ವಿರುದ್ಧ ಆದಂಥ ಆ ಒಂದು ನಿಖಿಲ್ ಕುಮಾರಸ್ವಾಮಿಯವ್ರಿಗಾದಂಥ ಆ ಒಂದು ಸೋಲಿದೆಯಲ್ಲ, ಕೇವಲ ಅದು ನಿಖಿಲ್ ಕುಮಾರಸ್ವಾಮಿಯವ್ರಿಗಾದಂಥ ಸೋಲಲ್ಲ, ಅದು ಕುಮಾರಣ್ಣವ್ರಿಗೂ ಆದಂಥ ಬಹಳ ದೊಡ್ಡ ಪೆಟ್ಟು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದೀಗ ಮತ್ತೆ ತಮ್ಮ ಚಾಣಾಕ್ಷ ನಡೆಯಿಂದಾಗಿ HD ಕುಮಾರಸ್ವಾಮಿಯವರು ತಮ್ಮ ರಾಜಕೀಯ ಅನುಭವವನ್ನು ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಧಾರೆ ಹಿರಿದು ಶತಾಯಗತಾಯ ಪ್ರಾದೇಶಿಕ ಪಕ್ಷ JDS ಪಕ್ಷನ ಉಳಿಸ್ಕೊಂಡೇ ತೀರ್ತೀನಿ ಎನ್ನುವಂಥ ನಿಟ್ಟಿನಲ್ಲಿ ಸಾಗ್ತಾ ಇರುವಂಥದ್ದು. ಆ ಒಂದು ಸ್ಟ್ರಾಟಜಿಯ ಫಲವಾಗಿಯೇ BJP ಜೊತೆ, ಅದು ರಾಜ್ಯದ ನಾಯಕರುಗಳನ್ನು ಬದಿಗಿಟ್ಟು ಕೇಂದ್ರದ ನಾಯಕರು ಅಮಿತ್ ಶಾ ಆಗಿರ್ಬೋದು, ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಅವರಾಗಿರ್ಬೋದು, ಸೊ ಅವರ ಜೊತೆ ಮಾತುಕತೆ ಆಡಿ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳು ಇಡೀ ರಾಜ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಸೊ ಇನ್ನು ಈಗ ತುಂಬ ಒಂದು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥ ಕ್ಷೇತ್ರ ಯಾವುದು ಅಂದರೆ ಅದು ಹಾಸನ ಲೋಕಸಭಾ ಕ್ಷೇತ್ರ. ಹಾಸನ ಲೋಕಸಭಾ ಕ್ಷೇತ್ರ ಈ ಹಿಂದೆ ಪ್ರಜ್ವಲ್ ರೇವಣ್ಣವರು ಗೆದ್ದಿದ್ದರು. BJPಯಿಂದ ಮಂಜು ಅವರು ಸ್ಪರ್ಧೆ ಮಾಡಿದರು ಕಳೆದ ಬಾರಿ 2019ರಲ್ಲಿ 5,35,382 ಮತಗಳನ್ನು ಪಡೆದುಕೊಂಡು ಸೋತಿದ್ರು. ಪ್ರಜ್ವಲ್ ರೇವಣ್ಣವರು 6,76,606 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ರು. ಈ ಒಂದು ಹಾಸನ ಲೋಕಸಭಾ ಕ್ಷೇತ್ರ ಭಾಳ JDSನ ಪ್ರತಿಷ್ಠಿತ ಕ್ಷೇತ್ರ. ಯಾಕಂದರೆ ಈ ಬಾರಿ ಕೂಡ ಕುಮಾರಣ್ಣವರು ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದರು, ಕುಮಾರಸ್ವಾಮಿಯವರ ಆ ಒಂದು ಸ್ಟೇಟ್ಮೆಂಟ್ಗೆ ಪ್ರೀತಮ್ ಗೌಡರು ಏನು ಉತ್ತರ ಕೊಡ್ತಾರೆ ಅಂದರೆ, ನನ್ನ ಸ್ಪರ್ಧೆಯನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಎನ್ನುವಂಥ ಒಂದು ಕೆರಳಿಸುವ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅಂದರೆ ಕಳೆದ ಬಾರಿಯೂ ಕೂಡ ಪ್ರೀತಮ್ ಗೌಡರು ಇದೇ ರೀತಿ ಮಾಡಿಕೊಂಡ್ರು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರೀತಮ್ ಅವರ ಮಾತಿನ ಪ್ರತಾಪಕ್ಕೆ ಅವರು ಮನೆ ಸೇರಬೇಕಾಗಿತ್ತು. ಅದೇ ನೋಡಿ, ಸ್ವರೂಪ್ ಗೌಡರು ಸೈಲೆಂಟಾಗಿ ಇದ್ಕೊಂಡೆ ಈಗ ಶಾಸಕರಾಗಿ ಮಿಂಚ್ತಾ ಇರುವಂಥದ್ದು. ಸೊ ಮನೆ ಕೆಡಿಸ್ತು, ತೊಲೆ ಕೆಡಿಸ್ತು ಎನ್ನುವಂತೆ ಪ್ರೀತಮ್ ಗೌಡರು ಮಾತಿನ ಭರಾಟೆ, ಒಂದು ಸ್ವಲ್ಪ ಮಾತು ಕಡಿಮೆ ಮಾಡಿಕೊಂಡ್ರೆ
ಭಾಳ ಉತ್ತಮ. ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ರೀತಿ ಬಿ ಜೆ ಪಿ ಮತ್ತು JDSನ ಈ ಒಂದು ಮೈತ್ರಿಕೂಟಕ್ಕೆ ಆ, ಪ್ರೀತಮ್ ಗೌಡ್ರೆ ಒಂದು ರೀತಿ ಕಂಟಕವಾದರೆ ಬಹುಶಃ ಕಂಟಕವಾಗ್ತಾರ ಎನ್ನುವಂಥ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಇದು ಈಗ ಕೇಳಿ ಬರ್ತಾ ಇರೋಂಥ ಮಾತುಗಳೇನೆಂದರೆ ಇದು ನಿಜವಾಗ್ಲೂ ಪ್ರೀತಮ್ ಗೌಡ ಆಡ್ತಾ ಇರುವಂಥ ಮಾತಾ, ಅಥವಾ ವಿಜೇಂದ್ರ ಅವರು ಏನಾದರೂ ವಿಜೇಂದ್ರ ಅವ್ರ ಪಕ್ಕದಲ್ಲೇ ಇರ್ತಾರೆ ಯಾವಾಗಲೂ, ವಿಜೇಂದ್ರ ಅವರು ಏನಾದರೂ ಕುಮ್ಮಕ್ಕೆ ಕೊಡ್ತಾ ಇರುವಂಥದ್ದು. ಯಾಕಂದರೆ ವಿಜೇಂದ್ರ ಅವರು ಭಾಳ ದೊಡ್ಡ ಕನಸಿಟ್ಕೊಂಡ್ರು BJPಯ ರಾಜ್ಯಾಧ್ಯಕ್ಷರಾಗಿರುವಂಥದ್ದು, ಮುಂದಿನ CM ಆಗಬೇಕೆನ್ನುವಂಥ ಕನಸನ್ನು ಹೊತ್ಕೊಂಡಿರುವಂಥದ್ದು. ಪ್ರೀತಮ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಅಣ್ಣ ವಿಜೇಂದ್ರ ಅಣ್ಣನೇ ನೆಕ್ಸ್ಟ್ ಮುಂದಿನ CM ಅಂತೇಳಿ. ಸೊ ಆ ಒಂದು ಹುಮ್ಮಸ್ಸಿನಲ್ಲಿ ಪ್ರೀತಮ್ಗೆ ಇವರೇನಾದರೂ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇವ್ರು ಕೊಡುವಂಥ ಎಲ್ಲ ಸ್ಟೇಟ್ಮೆಂಟ್ಗಳು ಅಂದರೆ JDSಗೆ ಡ್ಯಾಮೇಜ್ ಆಗುವಂಥ ಸ್ಟೇಟ್ಮೆಂಟ್ಗಳಿಗೆ ಈ ನೇರ ಹೊಣೆ ವಿಜೇಂದ್ರ ಅವರೇ ಆಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇರೋದು. ಆಗೊಮ್ಮೆ ಏನಾದರೂ ಕುಮಾರಸ್ವಾಮಿ ಅವರು ಮತ್ತೆ ಸಿಡಿದೆದ್ದು ಏನಾದರೂ ಪ್ರೀತಮ್ ಗೌಡರ ಆ ಒಂದು ಮಾತಿಗೆ ಸಿಡಿದೆದ್ದು ರಿಯಾಕ್ಟ್ ಮಾಡಿದ್ರೆ ನಿಜವಾಗ್ಲೂ ಇದು BJPಗೂ ಡ್ಯಾಮೇಜ್ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಇದಿಷ್ಟು ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ ಆದರೆ, ಇನ್ನು ಈ ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಆ ಒಂದು ಕ್ಷೇತ್ರ ನೋಡಿದ್ರೆ ಈ ಬಾರಿ ಟೋಟಲಿ ಡಿಫ್ರೆಂಟ್ ಆಗಿರುವಂಥದ್ದು. ಯಾಕಂದರೆ 2019 ಲೋಕಸಭಾ ಕ್ಷೇತ್ರದ ಆ ಒಂದು ಪರಿಸ್ಥಿತಿನೇ ಬೇರೆ ಇತ್ತು ಬಿಡಿ. 2019 ಲೋಕಸಭಾ ಕ್ಷೇತ್ರ ಇಡೀ ಕುಮಾರಣ್ಣನ ಇಡೀ ರಾಜಕೀಯ ಅನುಭವವನ್ನು ದಾರಿ ಎರೆದ್ರು, ಮಗನನ್ನು ಶತಾಯಗತ ಗೆಲ್ಲಿಸಬೇಕು ಅಂತೇಳಿ ನಿಂತರು. ಆದರೆ ಸ್ವಾಭಿಮಾನದ ಸೆರಗೊಡ್ಡಿ ನಿಂತ ಸುಮಲತಾ ಅವರು ಗೆದ್ದು ಬೀಗಿದ್ರು. ಅಲ್ಲಿ ಜೋಡೆತ್ತುಗಳಾಗಿ ಯಶ್ ಮತ್ತು ದರ್ಶನ್ ಅವರು ಬಹಳ ಸುಮಲತಾ ಅವರು, ಸಚ್ಚಿದಾನಂದ್ ಅವರು ಕೂಡ, ಮತ್ತು ರಾಕ್ಲೈನ್ ವೆಂಕಟೇಶ್, ಸೊ ಇವರು ಸಾಕಷ್ಟು ಬೆಂಬಲದಿಂದಾಗಿ ಸುಮಲತಾ ಅವರು ತಮ್ಮ ಸ್ವಾಭಿಮಾನದ ಸೆರಗನ್ನೊಡ್ಡಿ ಇಡೀ ಮಂಡ್ಯದ ಲೋಕಸಭಾ ಕ್ಷೇತ್ರದ ಜನರ ಮನಸ್ಸನ್ನು ಗೆದ್ದು ಎಲೆಕ್ಷನಲ್ಲಿ ಗೆದ್ದು ಬೀಗಿದ್ರು. ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನದ ಸೆರೆಗೊಡ್ಡಿ ಬರೋಬ್ಬರಿ 7,03,660 ಮತಗಳನ್ನು ಪಡೆದುಕೊಂಡು ಆ ಮೂಲಕ ವಿಜಯದ ಪತಾಕೆಯನ್ನು ಹಾರಿಸಿದ್ರು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮತ್ತು JDSನ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 5,77,784 ಮತಗಳನ್ನು ಪಡೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚಕ್ರವ್ಯೂಹ ಅಂದರೆ ಅಭಿಮನ್ಯುವಿನಂತೆ ಒಂದು ರೀತಿ ಮಹಾಭಾರತದ ಯುದ್ಧದಂತೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯನ್ನು ಬಿಂಬಿಸಲಾಗಿತ್ತು. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಚಕ್ರವ್ಯೂಹನ ಭೇದಿಸುವಲ್ಲಿ ವಿಫಲರಾಗ್ತಾರೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಒಪ್ಕೊಳ್ಬೇಕಾಗಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆಯೇ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ರೀತಿ ಕಳೆದ ಬಾರಿ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಭಾಳ ಕಳೆದ ಒಂದು 2 ವರ್ಷದಿಂದನೂ ಹೇಳ್ತಾ ಬಂದಿರೋದು, ನಾನು ಈ ಬಾರಿ ಯಾವುದೇ ಕಾರಣಕ್ಕೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ಕಣಕ್ಕಿಳಿಯೋದಿಲ್ಲ ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಮೊನ್ನೆ ಕೂಡ ಹಾಗೆ ಮಾಧ್ಯಮದವ್ರಿಗೆ ಹೇಳಿರುವಂಥದ್ದು, ನಾನು ಯಾವುದೇ ಕಾರಣಕ್ಕೂ ಬ್ರದರ್ ಟರ್ನ್ ಹೊಡೆಯೋದಿಲ್ಲ, ನನ್ನ ನಿರ್ಧಾರ ಅಚಲವಾಗಿದೆ, ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಲ್ಲ ಅಂತೇಳಿ ನಾನು ಇಡೀ ದೇಶಾದ್ಯಂತ ಅಂದರೆ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಸಂಘಟನೆಯನ್ನು ಬಲಪಡಿಸ್ತೀನಿ. ನನ್ನ ಅಜೆಂಡಾ ಏನೆಂದರೆ ಮತ್ತೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು, ಆ ನಿಟ್ಟಿನಲ್ಲಿ ನಾನು ಪಕ್ಷ ಸಂಘಟನೆ ಮಾಡಿ ಇಡೀ ರಾಜ್ಯ ಸುತ್ತಾಡ್ತೀನಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿಯವರು ಸ್ಪಷ್ಟನೆ ನೀಡಿರುವಂಥದ್ದು. ಮಗದೊಂದು ಕಡೆ ಕ್ಷೇತ್ರದಲ್ಲಿ ಸದ್ದಿಲ್ಲದಂತೆ JDS ಈಗಾಗಲೇ ಒಂದು ರೀತಿ ಚುನಾವಣೆಗೆ ಅಣಿಯಾಗ್ತಿರುವಂತೆ ರೀತಿಯಲ್ಲಿ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರುವಂಥದ್ದು. ಅದರ ಭಾಗವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ತುಂಬ ಆ್ಯಕ್ಟಿವ್ ಆಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಉತ್ತರವನ್ನು ನೀಡ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅದು ಬಹಳ ಒಂದು ರಾಜಕೀಯದ ಸುಮಲತಾ ಅವರ ರಾಜಕೀಯ ಭವಿಷ್ಯವನ್ನೇ ನಿರ್ಧಾರ ಮಾಡುವಂಥ ಲೋಕಸಭಾ ಚುನಾವಣೆ ಇದು. ಈ ಒಂದು ಸುಮಲತಾ ಅವರ ಭವಿಷ್ಯ BJPಯ ಹೈಕಮಾಂಡ್ ಕೈಯಲ್ಲಿದೆ. ಅದು ಅಮಿತ್ ಶಾ ಅವರು ಕಳೆದ ಭಾನುವಾರ ಕೂಡ ಮಂಡ್ಯಗೆ ಬಂದು ಸಾಕಷ್ಟು ಒಂದಷ್ಟು ಸರ್ವೆಗಳನ್ನ ಮಾಡಿ, ಒಟ್ಟಾರೆ 28 ಲೋಕಸಭಾ ಕ್ಷೇತ್ರದ ಸರ್ವೆಯನ್ನು ಮಾಡಿ ಒಂದಷ್ಟು ರಿಪೋರ್ಟ್ ಕಾರ್ಡನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನರೇಂದ್ರ ಮೋದಿಯವರ ಮುಂದೆ ಇಡ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬಂದಿರುವಂಥದ್ದು. ಇಲ್ಲಿರುವಂಥ ರಾಜ್ಯ ನಾಯಕರ ಅಭಿಪ್ರಾಯವನ್ನು, ಜೊತೆಯಲ್ಲಿ ಬೂತ್ ಮಟ್ಟದಲ್ಲಿ ಇರುವಂಥ ನಾಯಕರುಗಳನ್ನು ಕರೆಸಿ ಆ ಒಂದು ಸಮೀಕ್ಷೆಯನ್ನು ಮಾಡಿ ಕೇಂದ್ರದ ನಾಯಕರ ಮುಂದೆ ಇಟ್ಟು ಯಾರು ಅಭ್ಯರ್ಥಿ ಆಗಬೇಕು ಚುನಾವಣೆಯಲ್ಲಿ ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಒಂದು ರೀತಿ ನಿಗೂಢ ಯಕ್ಷ ಪ್ರಶ್ನೆ ಆಗಿರುವಂಥದ್ದು, ಯಾರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಸೊ ಅಂತಿಮವಾಗಿ
ಯಾರ ಅಭ್ಯರ್ಥಿ ಆಗಬಹುದು ಎನ್ನುವಂಥದ್ದು ಕೂಡ ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿ ಇದೆ. JDSಗೆ ಏನು ಮಂಡ್ಯ, ಹಾಸನ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಬಿಟ್ಕೊಡಿ ಅಂತೇಳಿ JDS ಅವರು BJPಯ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿಬರ್ತದೆ. ಅಂತಿಮವಾಗಿ ಹಾಸನ ಮತ್ತು ಏನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ? ಒಟ್ಟಾರೆ ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರವನ್ನು JDS ಶತಾಯಗತಾಯ ತನ್ನ ತೆಗೆದುಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ನಮಗೆ ಬೇಕು, ಬಿಟ್ಕೊಡಿ ಅಂತೇಳಿ JDS BJPಯ ವರಿಷ್ಠರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅಂತಿಮವಾಗಿ ಹಾಸನ ಮತ್ತು ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ಪಾಲಾಗ್ಬೋದು, ಯಾರು ಅಭ್ಯರ್ಥಿ ಆಗ್ಬೋದು? JDS ಮತ್ತು BJP ಬೆಂಬಲಿತ ಯಾರು ಅಭ್ಯರ್ಥಿ ಆಗ್ಬೋದು? ಸುಮಲತಾ ಅವರಿಗೆ ಸಿಗುತ್ತಾ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆ ಮಾಡ್ತಾರಾ, ಅಥವಾ ಬೇರೆ ಯಾರಾದರೂ ಸ್ಪರ್ಧೆ ಮಾಡ್ಬೋದಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಯಲ್ಲಿ ಮುಂದಿನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.